ಹಾಲಿನ ಸಮುದ್ರದ ಮಧ್ಯದಲ್ಲಿ ತ್ರಿಕೂಟವೆಂಬ ಪರ್ವತವಿತ್ತಂತೆ. ಅದಕ್ಕೆ ರತ್ನಖಚಿತವಾದ ಅನೇಕ ಶಿಖರ ಇದ್ದರೂ ಬೆಳ್ಳಿ, ಬಂಗಾರ, ಕಬ್ಬಿಣದ 3 ಶಿಖರ ಮುಖ್ಯವಾಗಿದ್ದು. ಆ ಶಿಖರದ ಕಾಂತಿಗೆ ಸುತ್ತಲಿನ ಸಮುದ್ರ ಹೊಳೆಯುತ್ತಿತ್ತಂತೆ. ಆ ಪರ್ವತದ ತಪ್ಪಲಿನಲ್ಲಿ ವರುಣದೇವನ ಉದ್ಯಾನವನವಿತ್ತು. ಅದರ ಸೊಬಗು ವರ್ಣಾತೀತ. ಹೂ ಹಣ್ಣುಗಳು ತುಂಬಿ ತುಳುಕ್ತಾ ಇದ್ವಂತೆ. ವರುಣದೇವನ ವನದಲ್ಲಿ ಅನೇಕ ಮೃಗಗಳು ವಾಸಿಸ್ತಾ ಇದ್ವು. ಅವುಗಳಲ್ಲಿ ಮದ್ದಾನೆಯೊಂದು ಮೃಗಗಳ ಮಹಾರಾಜನಂತೆ ಮೆರೀತಾ ಇತ್ತು. ಉಳಿದ ಮೃಗಗಳ ಹಾಗಿರಲಿ, ಹುಲಿ, ಸಿಂಹ, ಖಡ್ಗಮೃಗ ಕೂಡ ಆನೆಯ ವಾಸನೆ ಬಂದರೆ ಹೆದರ್ತಿದ್ವಂತೆ. ಹೀಗಿರಲು ಒಂದಿನ ಆ ಮದ್ದಾನೆ ಬಿರು ಬೇಸಿಗೆಯ ದಾಹ ತೀರಿಸಿಕೊಳ್ಳೋಕೆ ಹೆಣ್ಣಾನೆ ಮತ್ತು ಮರಿ ಆನೆಯ ಜೊತೆಗೂಡಿ ಸರೋವರಕ್ಕೆ ಬಂತು. ನೀರು ಕುಡಿದು ನೀರಾಟವನ್ನು ಆಡ್ತಾ ಇರುವಾಗ ಸರೋವರದಲ್ಲಿದ್ದ ಒಂದು ಮೊಸಳೆ ಆನೆಯ ಕಾಲನ್ನು ಹಿಡಿದು ನೀರೊಳಗೆ ಎಳೆಯೋಕ್ಕೆ ಶುರು ಮಾಡ್ತಂತೆ. ಸಿಟ್ಟಾದ ಗಜರಾಜ ಒಮ್ಮೆ ಘೇಂಕರಿಸಿ ಕಾಲನ್ನು ಕಿತ್ತುಕೊಳ್ಳೋಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಅದು ಆಗಲಿಲ್ಲ. ಮತ್ತೆ ಮತ್ತೆ ಪ್ರಯತ್ನಿಸಿದ್ರೂ ಆಗಲಿಲ್ಲ. ಆನೆಯ ಶಕ್ತಿ ಕೂಗಿದ ಹಾಗೆ ಮೊಸಳೆಯ ಶಕ್ತಿ ಹೆಚ್ಚಾಯಿತು. ಭಯದಿಂದ ಆನೆ ತತ್ತರಿಸಿತು. ಇದನ್ನು ನೋಡಿದ ಉಳಿದ ಆನೆಗಳು ಸಹ ಹೆದರಿದವು. ಆದರೆ ಏನು ಪ್ರಯೋಜನ? ಮೊಸಳೆಯಿಂದ ಬಿಡಿಸೋರು ಯಾರು? ಜೀವವನ್ನು ಉಳಿಸಿಕೊಳ್ಳೋಕ್ಕೆ ಆನೆ ಹೋರಾಡ್ತಿದ್ರೆ ಜೀವವನ್ನು ಹೀರೋಕ್ಕೆ ಮೊಸಳೆ ಕಾಯ್ತಾ ಇತ್ತು. ಬಹುಕಾಲ ಪರಸ್ಪರ ಹೋರಾಡಿದ್ರೂ ಏನೂ ಪ್ರಯೋಜನ ಆಗಲೇ ಇಲ್ಲ. ಸಂಕಟದಿಂದ ಸಾವನ್ನು ಎದುರು ನೋಡ್ತಾ ಇರುವಾಗ ಗಜರಾಜನಿಗೆ ಪೂರ್ವಜನ್ಮದ ಸ್ಮರಣೆಯಾಯಿತಂತೆ. ಗಜರಾಜ ಪೂರ್ವಜನ್ಮದಲ್ಲಿ ಪಾಂಡು ದೇಶದ ರಾಜನಾಗಿದ್ದ. ಆತನ ಹೆಸರು ಇಂದ್ರದ್ಯುಮ್ನ. ಮಹಾನ್ ದೈವಭಕ್ತ. ರಾಜ್ಯವನ್ನು ತೊರೆದು ತಪಸ್ಸನ್ನು ಮಾಡ್ತಾ ಹರಿಯನ್ನು ಆರಾಧಿಸ್ತಾ ಇದ್ದ. ಹೀಗಿರುವಾಗ ಒಂದು ದಿನ ನಿತ್ಯ ಕರ್ಮವನ್ನು ಮುಗಿಸಿ ಹರಿಧ್ಯಾನದಲ್ಲಿ ಮುಳುಗಿರುವಾಗ ಅಗಸ್ತ್ಯರು ಆಶ್ರಮಕ್ಕೆ ಬರ್ತಾರೆ. ಹರಿಧ್ಯಾನದಲ್ಲಿ ಮುಳುಗಿರೋ ಇಂದ್ರದ್ಯುಮ್ನನಿಗೆ ಗೊತ್ತೇ ಆಗೋದಿಲ್ಲ. ತಾನು ಬಂದರೂ ಸರಿಯಾಗಿ ಸತ್ಕರಿಸದೆ ಅವಮಾನ ಮಾಡಿದ್ದಾನೆ ಎಂದು ಆನೆಯಂತೆ ಸೊಕ್ಕಿ ನಡೆಯುವ ಈ ಇಂದ್ರದ್ಯುಮ್ನ ಆನೆಯಾಗಿ ಹೋಗಲಿ ಎಂದು ಶಪಿಸ್ತಾರೆ. ಇದರಿಂದ ಆನೆಯ ಜನ್ಮ ಪ್ರಾಪ್ತವಾಯಿತು. ತ್ರಿಕೂಟದಲ್ಲಿ ಹುಟ್ಟಿ ಗಜರಾಜನಾದ. ಪೂರ್ವಜನ್ಮ ನೆನಪಾದ ಕೂಡಲೇ ಗಜರಾಜ ಹರಿಯ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಹರಿಯ ಧ್ಯಾನಕ್ಕೆ ಒಲಿದ ಶ್ರೀಹರಿ ಪ್ರತ್ಯಕ್ಷನಾಗ್ತಾನೆ. ಕೂಡಲೇ ಚಕ್ರಾಯುಧದಿಂದ ಮೊಸಳೆಯ ಬಾಯನ್ನು ಸೀಳ್ತಾನೆ. ಸತ್ತ ಮೊಸಳೆಯ ದೇಹದಿಂದ ದೇವತೆಯೊಬ್ಬ ಮೂಡಿದ. ಆತ ಹೂಹು ಹೆಸರಿನ ಗಂಧರ್ವರಾಜ. ದೇವಮುನಿಯ ಶಾಪದಿಂದ ಮೊಸಳೆಯಾಗಿದ್ದ. ಇತ್ತ ಶ್ರೀಹರಿಯ ದರ್ಶನದಿಂದ ಗಜರಾಜನ ಅಜ್ಞಾನದ ಜೊತೆ ಆನೆಯ ದೇಹವೂ ಹೋಗಿ ಸುಂದರ ಪುರುಷನಾಗ್ತಾನೆ. ಆತನನ್ನು ಕುರಿತು ಶ್ರೀಹರಿ, ಅಯ್ಯ, ಶಂಖಚಕ್ರ ಗದಾ ಪದ್ಮಗಳು ನನಗೆ ಅತ್ಯಂತ ಪ್ರಿಯ. ನೀನು ಅವರ ಸಾಲಿಗೆ ಸೇರುವೆ. ನಿನಗೆ ಸಾಯುಜ್ಯ ಪದವನ್ನು ಕೊಟ್ಟಿರುವೆ. ಬೆಳಿಗ್ಗೆ ಎದ್ದು ನಿನ್ನ ಹೆಸರನ್ನು ಹೇಳಿದವರ ಪಾಪಗಳು ನಿವಾರಣೆಯಾಗುತ್ತೆ. ಸಾಯುವ ಕಾಲದಲ್ಲಿ ನಿರ್ಬಲ ಮನಸ್ಸು, ಬುದ್ಧಿ ಉಂಟಾಗುತ್ತೆ ಎಂದು ಹೇಳಿ ಆತನನ್ನು ಜೊತೆಗೂಡಿ ವೈಕುಂಠಕ್ಕೆ ಹೊರಟ. ಶ್ರೀಹರಿಯ ಅನುಗ್ರಹದಿಂದ ಗಜೇಂದ್ರನಿಗೆ ಮೋಕ್ಷ ದೊರೆಯಿತು. ಈ ಕಥೆಯನ್ನು ಭಾಗವತದಲ್ಲಿ ಹೇಳಲಾಗಿದೆ.